ವರುಣ ಆರಾಧ್ಯ ಅವರ ಗರ್ಲ್ ಫ್ರೆಂಡ್ ಒಳಗೆ ಬಂದಿರಲ್ಲ ನೀವು. ವರುಣ ಆರಾಧ್ಯ ಪ್ರತಿಯೊಬ್ಬರು ಚೂತೆ ಮಾಡ್ಯಾನ. ಹೊಸ ಮಂದಿ ಸಬ್ಸ್ಕ್ರೈಬ್ಗಳಿಗೆ ಚೂತಿ ಆಗೋಗಿದೀವಿ ನಾವೆಲ್ಲ. ಅವ್ರ ಗರ್ಲ್ ಫ್ರೆಂಡ್ ಈಗಿಂದಿಲ್ಲ, ಅದು ಲವ್ 3 ವರ್ಷ ಕೆಳಗಿನ ಹಿಡಿದು ಲವ್ ಅದ. ಅವ್ರು ಈಗ ಸ್ಟಾರ್ಟ್ ಆಗ್ಯದ ಲವ್, ನಮ್ಮ ಲವ್ ಆ್ಯಂಡ್ ಗರ್ಲ್ ಫ್ರೆಂಡು ನ್ಯೂ ಗರ್ಲ್ ಫ್ರೆಂಡ್ ಅದು ಇದು ಹಾಕ್ಲತ್ತಾರಿಲ್ಲ. 3 ವರ್ಷ ಕೆಳಗಿಂದೆ ಅದ ಪೂರ ಈ ವಿಡಿಯೋದಾಗ ಹೇಳ್ದ. ಪೂರ ಹೊಸ ಮಂದಿ ಚೂತೆ ಮಾಡಕ್ಕೆ ನಾವು ಅವನ್ ಪೂರಾ ಏನು ವ್ಯೂಸು ಫಾಲೋವರ್ಸ್ ಲೈಕ್ಗೋಸ್ಕರ ಸಬ್ಸ್ಕ್ರೈಬರ್ಗೋಸ್ಕರ ಈ ರೀತಿನೂ ಮಾಡ್ತಾರೇನಪ್ಪ. ಸಿಂಪತಿಗೋಸ್ಕರ ಈ ರೀತಿ ಅವ ಅಣ್ಣೆ ಹತ್ತಿ ಹೇಳ್ತೀನಿ, ಲವ್ ಮಾಡಬೇಡ್ರಿ, ಲವ್ ಹಂಗಿರ್ತದೆ ಹಿಂಗಿರ್ತದೆ, ನಾನು ಯಾರು ಭೀ ಗರ್ಲ್ ಫ್ರೆಂಡ್ ಇಲ್ಲ, ನಾ ಸಿಂಗಲ್ ಇದ್ದ ಅದು ಇದ್ದ ಅಂತ ಹೇಳ್ತಿರು. ಬಟ್ ಇವಾಗ ಅವ್ರೇ ಗರ್ಲ್ ಫ್ರೆಂಡ್ ಮಾಡ್ಕೊಡೋ 3 ವರ್ಷದಿಂದ ಅವರು ಇದು ಲವ್ ಅದ ಅವ್ರದ್ದು ಈ ವಿಡಿಯೋದಾಗ ಹೇಳತ್ತ. ಆ್ಯಂಡ್ ವರ್ಷ ಕಾವೇರಿ ಹಾಕೋರು ಯಾಕೆ ಬಿಟ್ಟು ಹೋಗ್ಯಾರ ಅದು ಭೀ ಬರ್ತದೆ ಇಲ್ಲಿ ಪೂರಾ. ಮತ್ತು ನೀ ಹೆಂಗೆ ಇಷ್ಟು 3 ವರ್ಷ ಹಿಡಿದು ಅದ ಅಂತ ನೀ ಹೆಂಗೆ ಹೇಳ್ತೀನಿ ಅಂತ ನೀವು ನಮಗೆ ಕೇಳ್ಬೋದು, ಅದನ್ನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಆ್ಯಂಡ್ ಅಷ್ಟೇ ರಿಯಾಲಿಟಿ ಒಳಗೆ ಬಂದೀನಿ. ಅಣ್ಣಗೆ ನನಗೇನು ಕಾಂಟ್ರವರ್ಸಿ ಏನಿಲ್ಲ, ಪಾಪ ಅಣ್ಣನ ಬ್ಲಾಗ್ ನಾನು ನೋಡ್ತಿದ್ದೆ ಇಲ್ಲಿವರೆಗೂ. ಬಟ್ ಈ ಏನು ನಾನು ಸುಳ್ಳು ಆಡಿದಾರಂತ ಅನ್ನಿಸ್ತಾ ಇದೆ. ಸೊ ನೀವು ವಿಡಿಯೋ ನೋಡ್ರಿ, ಈ ವಿಡಿಯೋದಾಗ ಹೇಳ್ತೀನಿ. ಫಸ್ಟ್ ವರ್ಷ ಕಾವೇರಿ ಆ್ಯಂಡ್ ವರುಣ್ ಬ್ರೋ ಇಬ್ಬರು ಗರ್ಲ್ ಫ್ರೆಂಡ್ ಇದ್ದರು, ಫಸ್ಟ್ ಫ್ರೆಂಡ್ಸ್ ಇದ್ದರು. ನಿಮಗೆ ಗೊತ್ತದ ಅವ್ರದ್ದು ಬ್ರೇಕಪ್ ಆಗೋಯ್ತು ನಡ್ಬಾರ್ದಾಗ. ಬ್ರೇಕಪ್ 2023 ಬ್ರೇಕಪ್ ಆಗೋಯ್ತು. ಯಾಕೆ ಬ್ರೇಕಪ್ ಆಗ್ತದೆ ಅಂದ್ರೆ ಈಗೇನು ಹೊಸ ಗರ್ಲ್ ಫ್ರೆಂಡ್ ಬಂದಾರ ನೋಡ್ರಿ ಇವರೇ ನೋಡ್ರಿ ನವ ಮೇಕಪ್ ಅಂತ, ನಮ್ರತ ವರುಣ್ ಮೇಕಪ್ ಅಂತ ಅದು ನವ ಮೇಕಪ್ ಫುಲ್ ಫಾರ್ಮ್. ಸೊ ಅದು ಏನಾಗ್ಯದ ಅಂದ್ರೆ ಇವ್ರು ಸರಿ ವರುಣ್ ಬೈ ಏನು ಮಾಡ್ಯಾರ ಮಿಂಗಲ್ ಆಗಿದ್ದರು. ಅವಾಗ ಏನಾಗ್ತದ ವರ್ಷ ಕಾವೇರಿ ಹಾಕೋರಿಗೆ ಗೊತ್ತಾಗಿ ಏನಾಗ್ತದ ಅಂದ್ರೆ ಬ್ರೇಕಪ್ ಆಗೋಯ್ತದ. ಇವ್ರು ಸರಿ ಡೇಟಿಂಗ್ ಅದು ಹೋಯ್ತಾರ. ಸೊ ಇದು ನೋಡಿ ಆಲ್ರೆಡಿ ಒಂದು ಗರ್ಲ್ ಫ್ರೆಂಡ್ ಇರ್ಲಕ್ಕ ಆ್ಯಂಡ್ ಇವ್ರು ಡೇಟಿಗೆ ಹೋದ್ರೆ ಚಂದ ಕಾಣುತ್ತದೆ, ನೀವೇ ಚಂದ ಕಾಣುತ್ತೆ, ಅದಕ್ಕೆ ಅವ್ರು ಬ್ರೇಕಪ್ ಆಗ್ಯಾರ. ಆ್ಯಂಡ್ ಈಗ ಒಬ್ಬೊಬ್ಬರು ಏನು ಕ್ವಶನ್ ಕೇಳ್ತೀರ ಅಂದ್ರೆ ವರುಣ್ ಬೈ ಏನೋ ಈಗ ಲವ್ಗೆ ಮಾಡಬಾರ್ದೇನೋ ಅಂತ ನೀವು ಕೇಳ್ತೀರಿ. ವರುಣ್ ಬೈ ಲವ್ ಮಾಡಬೇಕು ಬೈ, ಲವ್ ಎಂಬುದು ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ಸುಳ್ಳು ಯಾಕೆ ಹೇಳ್ಯಾರ ನನಗೆ ಅದು ಅರ್ಥ ಆಗಲ್ವ ಅಂಟದ. ಸುಳ್ಳು ಆಡೋದಿದ್ದಿಲ್ಲ, ಸುಳ್ಳು ಆಡ್ಯಾರಿಲ್ಲ. ಯಾಕಂದ್ರೆ ಲವ್ ಮಾಡಲ್ಯಾಕ ಏನ್ಯಾಕೆ ಮಾಡಲ್ಯಾಕ, ಬಟ್ ಸುಳ್ಳು ಯಾಕೆ ಹೇಳಿದ್ರು ಪ್ರತಿ ಸಲ ಹೇಳ್ತಿದ್ರು ವಿಡಿಯೋದಾಗ ನನ್ನ ಗರ್ಲ್ ಫ್ರೆಂಡ್ ಇಲ್ಲಿ ಯಾರಿಲ್ಲ, ಇದು ಅದು ಹಂಗೆ ಹಿಂಗೆ ಹೇಳ್ತಿದ್ರು. ಬಟ್ ಇವರು 3 ವರ್ಷದಿಂದ ಹಿಡ್ದು ಇವ್ರು ಲವ್ ಮಾಡ್ಕೊತ ಬಂದಾರ. ವರ್ಷ ಕಾವೇರಿ ಅಕ್ಕೋರು ಬೆಳ್ಳಾಗ ಇವರೇ ಕಾರಣ. ಸೊ ಯಾಕಂದ್ರೆ ವರ್ಷ ಕಾವೇರಿ ಅಕ್ಕೋರು ಇವ್ರಿಗೆ ಫ್ರೆಂಡ್ ಇದ್ರು, ಏನು ಗರ್ಲ್ ಫ್ರೆಂಡ್ ಇದ್ರು ನೋಡ್ರಿ, ಇದ್ರೂ ಕೂಡ ಇವ್ರ ಜೊತೆ ಡೇಟಿಂಗ್ ಅದು ಹೋಗಿ ಅವ್ರಿಗೆ ಗೊತ್ತಾಗಿದೆ. ಗೊತ್ತಾದ ನಂತರ ಅವ್ರು ಬ್ರೇಕಪ್ ಆಗಿದ್ದಾರೆ. ಅದಾಗ್ಯದ. ವರ್ಷ ಕಾವೇರಿ ಅಕ್ಕೋರು ಬ್ರೇಕಪ್ ಆಗಿದ ಮೇಲೆ ಇವ್ರು ಏನು ಮಾಡ್ತಾರೆ, ವರುಣ್ ಬೈ ಒಂದು ಯೂಟ್ಯೂಬ್ ಚಾನಲ್ ತೆಗಿತಾರೆ, ವರುಣ್ ಆರಾಧ್ಯ ಯೂಟ್ಯೂಬ್ ಚಾನಲ್. ಡೈಲಿ ವ್ಲಾಗ್ಸ್ ಇವತ್ತೇನು ನೋಡ್ತಾ ಇದ್ರು ನೋಡ್ರಿ, ಅದೇ ಚಾನಲ್ದಾಗ ನೀವು ನೋಡ್ತಾ ಇದ್ದೀರಿ ಡೈಲಿ ವ್ಲಾಗ್ಸ್. ಸೊ ಅದರಲ್ಲಿ ಏನಾಗ್ತದೆ ಅಂದ್ರೆ ಅವ್ರು ಬಿಟ್ಟು 2-3 ತಿಂಗಳಿಗೆ ಇವ್ರೇನೋ ಒಂದು ಟ್ರಿಪ್ಪಿಗೆ ಹೋಗ್ತಾರೆ. ಇಂಡಿಯಾಸ್ ಲಾರ್ಜೆಸ್ಟ್ ಸೋಲೋ ಟ್ರಿಪ್, ಇಂಡಿಯಾಸ್ ಲಾರ್ಜೆಸ್ಟ್ ಕ್ರೂಸ್ ಸೋಲೋ ಟ್ರಿಪ್ ಏನೋ ಇರ್ತದೆ, ಅದು ನಿಮ್ಗೆ ಶಿವ ಅಲ್ಲತ್ತದ ನೋಡ್ರಿ. ಒಲ್ಲು ಹೋಗ್ತಾರೆ. ಅಲ್ಲಿ ಯಾಕೋ ಸೋಲೋ ಟ್ರಿಪ್ ಅಂತ ಹೋಗ್ತಾರ, ಬಟ್ ಇವ್ರು ಸೋಲೋ ಹೋಗಿಲ್ರಿ, ಅಲ್ಲಿ ಮಿಂಗಲ್ ಆಗಿ ಹೋಗ್ತಾರೆ, ಡಬಲ್ ಆಗಿ ಹೋಗ್ತಾರೆ. ಇವರು ಮತ್ತು ನಮ್ರತ ಇಬ್ಬರು ಆಗಿ ಹೋಗ್ತಾರೆ. ವರ್ಷ ಕಾವೇರಿ ಅಕ್ಕೋರು ಬ್ರೇಕಪ್ ಆಗಿದ ಮೇಲೆ ಹೋಗ್ತಾರೆ. ಮತ್ತು ಅವ್ರು ವಿಡಿಯೋದಾಗ ಏನು ಹೇಳ್ತಾರೆ ಅಂದ್ರೆ, ಗೈಸ್ ಇದು ಎಲ್ಲ ಪಬ್ಲಿಕ್ ಇಲ್ಲಿ ಎಲ್ಲ ಫ್ಯಾಮಿಲಿ ಆ್ಯಂಡ್ ಎಲ್ಲ ಫ್ರೆಂಡ್ಸ್ ಜೊತೆ ಬಂದಾರ, ಗರ್ಲ್ ಫ್ರೆಂಡ್ ಜೊತೆ ಬಂದಾರ, ನಾ ಸಿಂಗಲ್ ಬಂದೀನಿ, ಸಿಂಗಲ್ ಬರಬೇಡ್ದು ಗೈಸ್ ಹಂಗೆ ಹಿಂಗೆ ಅಂತೇಳಿ ನೀವು ನೋಡ್ರಿ ಅದು ವಿಡಿಯೋ ತೆಗ್ದು. ಸೊ ಅಲ್ಲಿ ಹಂಗೆ ಹೇಳ್ಯಾರ. ಬಟ್ ಇವರು ಇಬ್ಬರು ಹೋಗ್ಯಾರ. ನಿನಗೇನದು ಖಚಿತ, ನಿನಗೇನು ಗೊತ್ತದ ಅಂತ ನೀವು ಕೇಳ್ಬೋದು. ಬಟ್ ಹೇಳ್ತೀನಿ ಕೇಳ್ರಿ, ಇದು ಏನದ ಅಂದ್ರೆ ಇದು ಆ ಕ್ರೂಸ್ ಟಿಕೆಟ್ ಅದ ನೋಡ್ರಿ. ಇದು ವರುಣ್ ಆರಾಧ್ಯ ಅವ್ರದ್ದು ಡೇಟ್ ಚೆಕ್ ಮಾಡಿರಿ, ನಂಬರ್ ಚೆಕ್ ಮಾಡಿರಿ. ಆ್ಯಂಡ್ ಇವ್ರದ್ದು ನೋಡ್ರಿ ನವ ಮೇಕಪ್, ನಮ್ರತ ಅವ್ರದ್ದು ಇವ್ರದ್ದೇನು ನವ ಮೇಕಪ್ ಅಂತ ಈ ಮೈಸೂರಲ್ಲಿ ಏನೋ ಅದ ಇವ್ರ ಶಾಪು. ಫಸ್ಟ್ ಇದು ಅಕೌಂಟ್ ಪಬ್ಲಿಕ್ ಇತ್ತು, ಈಗ ಪ್ರೈವೇಟ್ ಮಾಡ್ಕೊಂಡಿದ್ದಾರೆ. ಇವ್ರದ್ದು ನೋಡ್ರಿ, ಇದು ಕರೆಕ್ಟ್ ಇದೆಯಲ್ಲ ನೋಡ್ಬೇಕು ನೀವು. ಇಬ್ಬರದು ಅದು ಟಿಕೆಟ್ ನೋಡ್ಬೇಕು, ಕ್ರೋಸ್ ಅದು ಏನೋ ಟಿಕೆಟು ಏನೋ ಆಯ್ತು, ನೀವು ಶೋ ಅಲ್ಲತ್ತದ ನೋಡ್ರಿ, ಅದು ನೋಡ್ರಿ. ಅದಾದ ನಂತರ ಸೆಕೆಂಡ್ ಒಂದು ಅವ್ರಿಬ್ಬರು ನಿಂತಿನ ಕಾಣತ್ತದ, ಅದು ಏನು ಕ್ರೂಸ್ದ ಹೋಗಿ ಎಂಜಾಯ್ ಮಾಡ್ತಾರೆ ನೋಡ್ರಿ, ಅವು ಫೋಟೋ ತೆಕ್ಕೊಡಿ. ಇಬ್ಬರು ಸೇಮ್ ಪ್ಲೇಸ್ದಾಗೆ ನಿಂತಾರ, ಬಟ್ ಒಂತಲ್ಲಿ ನಿಂತಿಲ್ಲ. ಬಟ್ ಅದು ಪ್ಲೇಸ್ ಏನದ ಸೇಮೇ ಅದ, ನೀವು ನೋಡ್ರಿ ಇಬ್ಬರದು ಕರೆಕ್ಟ್ ಅದ ಇಲ್ಲಿ. ಅದು ಆಯ್ತಾ. ಇನ್ನೊಂದು ತೋರಿಸ್ಲೆ, ಇಬ್ಬರು ಕಾಫಿ ಡೇಗೆ ಹೋಗ್ಯಾರ, ಅದು ಏನೋಪ್ಪ ತೋಟಕ್ಕದು ಹೋಗ್ಯಾರ. ನೀವೆಲ್ಲ ಕಾಣತ್ತದ ಹಿಂದೆಲ್ಲ ಬ್ಯಾಕ್ಗ್ರೌಂಡ್ ನೋಡ್ರಿ. ಆ್ಯಂಡ್ ಮುಂದೆ ಸ್ಟಾರ್ಬಕ್ಸ್ ಎಲ್ಲವ ನೋಡ್ರಿ. ವರುಣ್ ಬೈದ ಆ್ಯಂಡ್ ಇವ್ರು ನಮ್ರತ ಅವ್ರು ಹಾಕ್ಬಾರ್ದು ನೋಡ್ರಿ, ಇಬ್ಬರದು ನೋಡ್ರಿ ಕರೆಕ್ಟೇ ಅವ. ಇವ್ರಿಬ್ಬರು ಹೋಗ್ಯಾರ, ಅದಕ್ಕೆ ಇವರಿಬ್ಬರು ಹೋಗಿದ್ದಾರೆ. ನಾ ಇವರಿಬ್ಬರು ಹೋಗ್ಯಾರ ಅಂತ ಯಾಕೆ ಹೇಳತ್ತೀನಿ ಅಂದ್ರೆ, ಇದು ಹೊಸ ಲವ್ ಅದಂತ ಹೇಳತ್ತಿರಿಲ್ಲ, ಇದು ಹೊಸ ಲವ್ ಇಲ್ಲ, ಇದು 3 ವರ್ಷ ಹಿಡಿದು ಇವ್ರು ಲವ್ ಮಾಡ್ಕೊತ ಬಂದಾರಂತ ಹೇಳಕ್ಕೆ ಇಬ್ಬರು ಹೋಗ್ಯಾರ ಅಂತ ಹೇಳತ್ತೀನಿ. ಆ್ಯಂಡ್ ಇದು ವರುಣ್ ಬೈ ಥಂಬ್ನೇಲ್ದಾಗ ನೋಡಬೇಕು. ಥಂಬ್ನೇಲ್ ಏನು ಹಚ್ಚಾರ ಅಂದ್ರೆ ಯೂಟ್ಯೂಬ್ ವಿಡಿಯೋದಾಗ ಇದು ಫೋಟೋ ಥಂಬ್ನೇಲ್ ಹಚ್ಚಾರ. ಆ್ಯಂಡ್ ಇವ್ರು ಫೋಟೋ ಇಳಿಸ್ಕೊಡಿ ಏನು ಪಿಕ್ ಬಿ ಅಲ್ಲಿ ಅದ ನೋಡ್ರಿ, ಸೇಮ್ ಅದು ಮಾಲಿಂದೇ ಅದ. ಇಬ್ಬರು ಒಂದೇ ಮಾಲ್ದಾಗ ಫೋಟೋ ಇಳಿಸ್ಕೊಡ್ರೆ ಕಾಣತ್ತದ.
ಆ್ಯಂಡ್ ಇದು ಬಿಟ್ಟು ಹಲವಾರವ. ಇದೊಂದು ಫೋಟೋಶೂಟ್ ಮಾಡ್ಯಾರ, ಇದು ಬೀಚ್ದಲ್ಲಿ ಫೋಟೋಶೂಟ್ ಆಗ್ಯದ. ಇಬ್ಬರು ಒಂದೇ ಪ್ಲೇಸಲ್ಲಿ ನಿಂತು ಫೋಟೋಶೂಟ್ ಮಾಡ್ಕೊಂಡ್ರು. ಅವ್ರ ಬ್ಯಾಕ್ಗ್ರೌಂಡ್ ನೋಡ್ರಿ, ಇವ್ರ ಬ್ಯಾಕ್ಗ್ರೌಂಡ್ ಇಬ್ಬರು ಶೇಪ್. ಇಬ್ಬರು ಹೋಗ್ಯಾರ ಆ ಟ್ರಿಪ್ಪಿಗೆ, ಇಬ್ಬರು ಹೋಗ್ಯಾರ. ಬ್ರೇಕಪ್ ಆಗಿನ ಮೇಲೆ ಇವರು ಇಬ್ಬರು ಒಂದು ಸೋಲೋ ಟ್ರಿಪ್ ಅಂತ ನಮಗೆ ಹೇಳ್ಯಾರ, ಬಟ್ ಇವ್ರು ಇಬ್ಬರು ಮಿಂಗಲ್ ಆಗೋ ಎಂಜಾಯ್ ಮಾಡಿ ಬಂದಿದ್ದಾರೆ. ಸೊ ಇಷ್ಟೆಲ್ಲ ಪ್ರೂಫ್ಸ್ ಅವ. ನಾವೇನು ಸುಳ್ಳು ಹೇಳತ್ತಿಲ್ಲ. ಪಾಪ ಅವ್ರಿಗೆ ನಮಗೆ ಏನು ದ್ವೇಷ ಅದು ಅಂತಿಲ್ಲ, ಏನಿಲ್ಲ. ರಿಯಾಲಿಟಿ ಸಿಕ್ಕ್ಯಾರ, ರಿಯಾಲಿಟಿ ಹೇಳಕ್ಕೆ ಬಂದಿನ ಅಷ್ಟೇ. ಅವ್ರಿಗೆ ನಮಗೆ ದ್ವೇಷ ಅದು ಅಂತ ಏನು ನಾವ್ಯಾಕೆ ಪಾಪ ಅವ್ರ ಬಗ್ಗೆ ಸುಳ್ಳು ಹೇಳಿ ವ್ಯೂಸ್ ಎಲ್ಲ ತೆಕ್ಕೊಂಬರಿ, ಹಂಗೇನಿಲ್ಲ. ಸುಳ್ಳದು ಏನಿಲ್ಲ, ರಿಯಾಲಿಟಿ ಹೇಳಕ್ಕೆ ಬಂದೀನಿ. ಇದು ಎಲ್ಲ ಅದ. ಆ್ಯಂಡ್ ಇದು ಆಗಿನ ಮೇಲೆ ಇದು ಲವ್ 3 ವರ್ಷದಿಂದ ಅದಂತ ಹೆಂಗೆ ಹೇಳ್ತೀರಿ ಅಂತ ಕೇಳ್ಬೋದು ನೀವು. ಸೊ ಇದು 3 ವರ್ಷ ಹಿಡಿದು ಸಂಬಂಧ ಅದ ರೀ. 2023ದಾಗ ಅವ್ರು ಏನು ಹೋಗ್ತಾರೆ, ಇಂಡಿಯಾ ಲಾರ್ಜೆಸ್ಟ್ ಕ್ರೂಸ್ ಸೋಲೋ ಟ್ರಿಪ್ ಅಂತ ಹೋಗ್ತಾರೆ. ಅವಾಗಿನ ಫೋಟೋಗಳು ಅವ ಇವು. ಅವಾಗಿನ ಹಿಡಿದಿದ್ದು ಲವ್ ಆಗ್ತಾ ಬಂದು. ಆ್ಯಂಡ್ ಇನ್ನೊಂದು ಇದು ಏನು ಫೋಟೋ ಕಾಣತ್ತದ ನೋಡ್ರಿ, ಆ ಫೋಟೋದಾಗ ಅವ್ರ ರಿಂಗ್ ನೋಡ್ರಿ, ನಮ್ರತ ಅಕ್ಕೋರ್ದು ರಿಂಗ್ ನೋಡ್ರಿ. ಆ್ಯಂಡ್ ಈ ಫೋಟೋದಾಗ ವರುಣ್ ಭಾಯ್ ಒಂದು ಮೊನ್ನೆ ಒಂದು ವಿಡಿಯೋ ಬಿಟ್ಟರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಹಾಕೊಂಡಾಗ, ಆ ವಿಡಿಯೋದಾಗ ಅವ್ರದ್ದು ಹಿಂಗೆ ಕೈದು ಫೋಟೋ ನೋಡ್ರಿ. ಇದು ಏನದ, ಇದು ಕಿರಿ ಬೆರಳಿನಲ್ಲಿ ಒಂದು ರಿಂಗ್ ಹಾಕೊಂಡ್ರೆ 2 ಫೋಟೋದಾಗ ಸೇಮೇ ರಿಂಗ್ ಕಾಣತ್ತು. ಆ್ಯಂಡ್ ಇವರೇ ಗರ್ಲ್ಫ್ರೆಂಡ್ರ. ಸೊ ಇಷ್ಟು ನೋಡ್ರಿ ಅಂದ್ರೆ ನಿಮಗೆ ತಿಳಿದಿರ್ಬೇಕು ವರುಣ್ ಬೈದ್ ಗರ್ಲ್ಫ್ರೆಂಡ್ ಯಾರ ಅಂತ. ವರುಣ್ ಬೈ ಗರ್ಲ್ಫ್ರೆಂಡ್ ಇವರೇ ನಮ್ರತ ಅವರು ಇದ್ದಾರೆ. ಆ್ಯಂಡ್ ಇದು 3 ವರ್ಷದ ಲವ್ ಅದ. ಇದೇನು ಹೊಸ ಲವ್ ಇಲ್ಲ ಏನಿಲ್ಲ, ಹಳಿ ಲವ್ ಅದ. ಶ್ಯಾಮ್ ಬ್ರೋ ಎಲ್ಲ ಈಗ ಅವ್ರದ್ದು ಏನಾಗಿದೆ ಎಂಗೇಜ್ಮೆಂಟ್ ಎಲ್ಲ ಆಗಿದ್ದಾರೆ ನೋಡ್ರಿ. ಸೊ ಅದಕ್ಕಾಗಿ ಇವ್ರನ್ನೂ ಕೂಡ ಶ್ಯಾಮ್ ಬ್ರೋ ಏನು ಮಾಡ್ಯಾರ, ಫೇಸ್ ರಿವೀಲ್ ಅದು ಮಾಡಿ ಅದು ವಿಡಿಯೋ ಅದು ಬೀಳತ್ತಾರ ನೋಡ್ರಿ. ಅದಕ್ಕೆ ಇವರು ಮಾಡಮಂತ ಮಾಡತ್ತಾರೇನು, ಮಾಡಿಲ್ಲಕ್ಕಪ್ಪ ಮಾಡಿ ಪಾಪ ಅವ್ರದ್ದು ಕರಿಯರ್ ಏನಾದ್ರು ಮಾಡಲಿಕ್ಕ. ಬಟ್ ರಿಯಾಲಿಟಿ ಹೇಳತ್ತೀನಿ, ಸುಳ್ಳು ಆಡ್ಯಾರ ನಾನು ಗರ್ಲ್ಫ್ರೆಂಡ್ ಇಲ್ಲ ಏನಿಲ್ಲ ಅಂತ. 3 ವರ್ಷ ನಡೆದ ಇದು ಲವ್ ನಡೀತಾ ಬಂದದ. ಆ್ಯಂಡ್ ವರ್ಷ ಕಾವೇರಿ ಅಕ್ಕರು ಭೀ ಒಳ್ಳೆ ರೀತಿಯಿಂದ ಇದ್ದರು, ಚೆಂದ ಮಾಡ್ತಿರೋ ಸ್ಟಾರ್ಟಿಂಗ್ ವಿಡಿಯೋ. ಬಟ್ ಏನಾಗ್ತು ಏನೋ ಇದೇ ಆಗಿತ್ತೇನೋ. ಸೊ ಬಿಟ್ಟಾರ, ಅವ್ರ ಪರ್ಸ್ನಲ್ ಅಪ್ಪ ನಾವ್ಯಾಕೆ ಮಾತಾಡೋಣ. ಆ್ಯಂಡ್ ಅವ್ರು ಬಿಡೋಕೆ ಕಾರಣ ಇದೆ. ಸೊ ನೋಡ್ರಿ ಇಲ್ಲ ನೀವು ಯಾವ ರೀತಿ ಆಗ್ತು ಅಂತ. ಸೊ ಇದೇ ರೀತಿ ಇತ್ತು. ಇವು ವರುಣ್ ಬೈ ಏನು ಮಾಡ್ಯಾನ, ಎಲ್ಲವನ್ನ ಚೂತಿ ಮಾಡೈತೇನ, ಎಲ್ಲರ ಬಕ್ರ ಆಗಿದ್ದೀವಿ. ನಾ ಲವೇ ಮಾಡಲ್ಲ, ನಾ ಸಿಂಗಲ್ ಇದ್ನ, ಹಂಗಿದ್ದು ಹಿಂಗಿದ್ದು, ನನಗೆ ಯಾರು ಗರ್ಲ್ಫ್ರೆಂಡೇ ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಶ್ಯಾಮ್ ಬ್ರೋ ವ್ಲಾಗ್ಸ್ದಾಗ ಭೀ ಹೇಳ್ಯಾರ. ಶ್ಯಾಮ್ ಸಮೀರ್ ಅವ್ರ ವ್ಲಾಗ್ಸ್ದಾಗ ಭೀ ಹೇಳ್ಯಾರ. ಆ್ಯಂಡ್ ಅದು ಇನ್ನೊಬ್ಬರು ಫಿಟ್ನೆಸ್ ಅವರು ಅವ್ರದ್ದು ವ್ಲಾಗ್ದಾಗ ಭೀ ಹೇಳ್ಯಾರ. ಮತ್ತು ಇವ್ರದ್ದು ವರುಣ ಆರಾಧ್ಯ ವ್ಲಾಗ್ದಾಗ ಭೀ ಪ್ರತಿಯೊಬ್ಬರು ವ್ಲಾಗ್ ವಿಡಿಯೋದಾಗ ಹೇಳ್ಯಾರ, ನನಗೆ ಯಾರು ಗರ್ಲ್ಫ್ರೆಂಡ್ ಇಲ್ಲ, ನಾ ಸಿಂಗಲ್ ಇದ್ದಂತ. ಬಟ್ 3 ವರ್ಷ ನಡೆದಿದ್ದ ರಿಲೇಷನ್ಶಿಪ್ ಅದ ರೀ. ಆಕೆ ಇವರೇ ಫೇಸ್ ರಿವೀಲ್ ಅಲ್ಲತ್ತಿರಲ್ಲ, ಫೇಸ್ ರಿವೀಲ್ ಮಾಡೋದೇನು ಇವರೇ ಇದ್ದಾರೆ. ಇವ್ರದ್ದೇ ಫೋಟೋ ಬಂದೇ ಬರುತ್ತೆ, ನವ ಮೇಕಪ್ ಅಂತ ಏನಿದೆ ಇನ್ಸ್ಟಾಗ್ರಾಮ್. ಸೊ ಚೆಕ್ ಮಾಡ್ಬೋದು. ಬಟ್ ಇವಾಗ ಪ್ರೈವೇಟ್ ಆಗಿದೆ ಅಷ್ಟೇ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇನ್ನೂ ನೀವೆಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡ್ತೀರ ಬೈ. ನೀವೆಲ್ಲ ಸುಳ್ಳು ಹೇಳೋರಿಗೆ ಸಿಂಪತಿ ತೋರಿಸೋರಿಗೆ ಸಬ್ಸ್ಕ್ರೈಬ್ ಮಾಡ್ತೀರಿ. ನಾವು ರಿಯಾಲಿಟಿ ತೊಗೊಂಡು ಬರ್ತೀವಿ, ನೀವು ನಮಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಸ್ವಲ್ಪ ನಿಮಗೆ ರಿಯಾಲಿಟಿ ತಿಳಿಸೋ ಪ್ರಯತ್ನ ಮಾಡ್ತೀವಿ, ಇನ್ನೂ ಹೊಸ ಕಂಟೆಂಟ್ ಕೊಡೋ ಪ್ರಯತ್ನ ಮಾಡ್ತೀವಿ. ಅಷ್ಟೇ, ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ.